ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಬೇಸಿಗೆ ಕಾಲದ ವಿಶೇಷ ಖಾದ್ಯವಾದ ಮಾವಿನ ಹಣ್ಣಿನ ಶ್ರೀಕರಣೆನ ಮಾಡ್ತಾಯಿದ್ದೀನಿ. ಈ ಮಾವಿನ ಹಣ್ಣು ಶ್ರೀಕರಣೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಏನು ಬಳಸದೆ ನ್ಯಾಚುರಲ್ ಆಗಿ ಮಾಡೋದು. ಈ ಮಾವಿನ ಹಣ್ಣಿನ ಶ್ರೀಕರಣೆ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಮತ್ತು ಅತ್ಯಂತ ಜನಪ್ರಿಯವಾದ ಸಿಹಿ ಖಾದ್ಯ ಅಂತ ಹೇಳ್ಬೋದು. ಇದನ್ನು ಮುಖ್ಯವಾಗಿ ಹಣ್ಣಾಗಿರೋ ಮಾವಿನ ಹಣ್ಣು ಮತ್ತು ಹಾಲನ್ನ ಬಳಸಿ ಮಾಡ್ತಾರೆ. ಹಣ್ಣಾಗಿರೋ ಮಾವಿನ ಹಣ್ಣು ರಸಕ್ಕೆ ಹಾಲು, ಸಕ್ಕರೆ ಅಥವಾ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಸೇರಿಸಿ ಒಂದು ದ್ರವ ರೂಪದ ಸಿಹಿ ಪದಾರ್ಥನ ಮಾಡ್ತಾರೆ. ಇದು ಮಾವಿನ ಶ್ರೀಕರಣೆ. ಇದು ಸಾಮಾನ್ಯವಾಗಿ ಚಪಾತಿ, ಪೂರಿ, ಹೋಳಿಗೆ, ಬಿಳಿ ಹೋಳಿಗೆ ಇಲ್ಲ ಹಾಗೇನೂ ತಿನ್ಬೋದು. ಜೊತೆಗೆ ಸವಿಯಲು ಕೊಡ್ತಾರೆ. ಇದು ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡೋವಂಥ ಸಿಹಿ ಖಾದ್ಯ. ಇದು ವರ್ಷಕ್ಕೊಮ್ಮೆ ಬರೋವಂಥ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡೋದು. ಈ ಮಾವಿನ ಹಣ್ಣು ಯಾವುದಾದ್ರೂ ಉಪಯೋಗಿಸ್ಕೋಬೋದು. ಸಾಮಾನ್ಯವಾಗಿ ರಸಪುರಿ ಮತ್ತು ಬಾದಾಮಿ ಹಣ್ಣನ್ನು ಉಪಯೋಗಿಸಿ ಮಾಡೋವಂಥದ್ದು. ಇದು ನ್ಯಾಚುರಲ್ ಡೆಸರ್ಟ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಎಲ್ಲರೂ ಇಷ್ಟಪಡೋವಂಥ ಮಾವಿನ ಶ್ರೀಕರಣೆ. ಇದನ್ನು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ 1.5 kg ಮಾವಿನ ಹಣ್ಣು, ಬೆಲ್ಲ, ಕಾಯಿ ತುರಿ, ಗಸಗಸೆ, ಏಲಕ್ಕಿ ಮತ್ತು ಹಾಲನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನೋಡಿ, ನಾನಿಲ್ಲಿ ಮಾವಿನ ಹಣ್ಣು, ಬಾದಾಮಿ ಮತ್ತು ರಸಪುರಿ ತೊಗೊಂಡಿದ್ದೀನಿ 1.5 kg, ಬೆಲ್ಲ ಮತ್ತು ಕಾಯಿ ತುರಿ. ಫಸ್ಟು ನಾನು ಬೆಲ್ಲನ ಕರಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗೋದಕ್ಕೆ ಇಡಬೇಕು. ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಮಿಕ್ಕಿದ ಪದಾರ್ಥಗಳನ್ನು ಸೇರಿಸಿ ರುಬ್ಬೋದು ಇರುತ್ತೆ. ಮೊದಲಿಗೆ ನಾನೀಗ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸಣ್ಣ ಜಾರಲ್ಲೇ ಹಾಕ್ಕೋಬೇಕು. ಇದಕ್ಕೆ ನಾನು ಏಲಕ್ಕಿನ ಸಿಪ್ಪೆ ಸುಲಿದ್ಬಿಟ್ಟು ಹಾಕಿದ್ದೀನಿ ಮತ್ತು ಹುರಿದಿರೋಂಥ ಗಸಗಸೆ ಹಾಕ್ಕೊಂಡಿದ್ದೀನಿ. ಹುರಿಲಿಲ್ಲ ಅಂದರೆ ಅಟ್ಲೀಸ್ಟ್ ನೆನೆಸಾದರೂ ಹಾಕಬೇಕು, ಸಣ್ಣಗೆ ಹಾಕಬೇಕಲ್ವ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಮಿಕ್ಕಿರೋ ಹಾಲನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಸಣ್ಣಕ್ಕೆ ನುರಿಬೇಕು. ಅದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ಈಗ ನಾವು ಮಾವಿನ ಹಣ್ಣನ್ನು ಚೆನ್ನಾಗಿ ಹೆಚ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಇದು ಕೈಯಲ್ಲಾದರೂ ನೀವು ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಬಾಯಲ್ಲಿ ಸಿಗಬೇಕು. ಅದು ಮಿಕ್ಸರ್ಗೆ ಹಾಕ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ಪಲ್ಪ್ ನಾವು ಈಗ ಮಾವಿನ ಹಣ್ಣಿಂದ ಏನು ತಿರುಳಿರುತ್ತಲ್ಲ ಅದನ್ನು ಈ ಥರ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಕತ್ತರಿಸ್ಕೊಂಡು ಆಮೇಲೆ ಅದಕ್ಕೆ ರಸನ ಸೇರಿಸ್ಕೊಂಡು ಮಿಕ್ಕಿದ ಪದಾರ್ಥ ಎಲ್ಲ ಸೇರಿಸ್ಕೊಳೋದು ಮಾವಿನ ಶ್ರೀಕರಣೆ. ಈ ಥರ ನೋಡಿ ಸಣ್ಣದಾಗಿ ಹೆಚ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಸ್ಪೂನಿಂದ ನಾವು ಆ ತಿರುಳನ್ನು ಸ್ಕೂಪ್ ಮಾಡಿ ಹಾಗೆಯೇ ಕೈಯಲ್ಲೇ ಕೂಡ ನಾವು ಕಿವುಚ್ಬಿಟ್ಟು ಮಾಡ್ಬೋದು. ಆದರೆ ಮಿಕ್ಸರ್ಗೆ ಹಾಕಿದ್ರೆ ಫುಲ್ಲು ನೈಸ್ ಆಗಿಬಿಡುತ್ತೆ, ಅದು ಪೇಸ್ಟ್ ಥರ ಆಗಿಬಿಡುತ್ತೆ. ಅದು ಆಮ್ರಸ್ ಅಂತ ಹೇಳ್ತಾರೆ. ಶ್ರೀಕರಣೆಗೆ ಮಾತ್ರ ನಾವು ಟ್ರೆಡಿಷ್ನಲಿ ಹೀಗೆ ಮಾಡೋದು. ನೋಡಿ, ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಪೀಸಸ್ ಮಾವಿನ ಹಣ್ಣಿನ ಪೀಸ್ ಇರುತ್ತಲ್ಲ ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹಣ್ಣಾಗಿರೋವಂಥ ಮಾವಿನ ಹಣ್ಣನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ನೋಡಿ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಸಿಹಿನೂ ಜಾಸ್ತಿ ಇರುತ್ತೆ. ಬೆಲ್ಲನ ನೀವು ಮಾವಿನ ಹಣ್ಣಿನ ಸಿಹಿ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಈಗ ಎಲ್ಲ ಮಾವಿನ ಹಣ್ಣನ್ನು ನಾನು ಈ ಥರ ಸಣ್ಣದಾಗಿ ಹೆಚ್ಕೊಂಡು ಈ ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಎಷ್ಟು ಬೇಕಾದರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು. ಹಣ್ಣನ್ನು ಈ ಥರ ಮಾಡಿಕೊಂಡು ಯಾವುದಾದ್ರೂ ಚಪಾತಿ ಅಥವಾ ಮನೇಲಿ ಹೋಳಿಗೆ ಅಥವಾ ಏನು ಬೇಕಾದರೂ ಇದ್ರ ಜೊತೆ ಪೂರಿ ಜೊತೆ ಅದ್ರ ಜೊತೆ ನೆಂಚ್ಕೋಬೋದು. ಈಗ ಮಾವಿನ ಹಣ್ಣು ಎಲ್ಲ ಹೆಚ್ಚಾದಮೇಲೆ ನಾನಿಲ್ಲಿ ಸಿಪ್ಪೆಗಳನ್ನ ಒಂದು ಕಡೆ ಇಟ್ಟಿದ್ದೀನಿ, ಹೊಟ್ಟೆ ಮತ್ತು ಸಿಪ್ಪೆಗಳನ್ನ. ಈ ಥರ ಎಲ್ಲ ಮಾವಿನ ಹಣ್ಣು ಹೆಚ್ಚಿ ಮಾಡಿರೋದು ಒಂದು ಪಾತ್ರೆಗೆ ಹಾಕಾಯಿತು. ಈಗ ಸಿಪ್ಪೆಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕಿ, ಇನ್ನೂ ಇದರಲ್ಲಿ ಸ್ವಲ್ಪ ತಿರುಳಿ ಇರೋದ್ರಿಂದ ನೀರನ್ನು ಸೇರಿಸಿ ನಾನೀಗ ಮತ್ತೆ ಕೈನಲ್ಲಿ ಎಲ್ಲ ಕ್ಲೀನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಅದೆಲ್ಲ ಪೂರ್ತಿ ಅದರಲ್ಲಿರೋಂಥ ತಿರುಳೆಲ್ಲ ಪೂರ್ತಿ ಬರಬೇಕು. ಆವಾಗ ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನೋಡಿ, ಈ ಥರ ಒಂದೊಂದು ಓಟನ್ನು ತೊಗೊಂಡು ಈ ಥರ ನಾವೆಲ್ಲ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಈ ಥರ ಕಿವುಚ್ಕೊಂಡ್ರೆ ಅದರಲ್ಲಿರೋ ಅಂಥ ಇನ್ನೂ ಸ್ವಲ್ಪ ಇರೋವಂಥ ಮಾವಿನ ಹಣ್ಣಿನ ಏನು ಪಲ್ಪ್ ಇರುತ್ತಲ್ಲ, ಅಂದರೆ ತಿರುಳು, ಅದೆಲ್ಲ ಕ್ಲೀನಾಗಿ ಬರುತ್ತೆ. ಈ ಥರ ಸಿಪ್ಪೆನೂ ಎಲ್ಲ ಸೇರಿಸಿ ನಾವು ಮುಂಚೆನೇ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ತೊಳೆದಿರೋದ್ರಿಂದ ಆರಾಮಾಗಿ ಇದು ಕುಡಿಯೋ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡ್ಕೋಬೋದು. ಇದರಿಂದ ಬರೋವಂಥ ರಸನ ನಾವು ಶ್ರೀಕರಣೆಗೆ ಸೇರಿಸ್ಕೊಳ್ತೀವಿ. ಟ್ರೆಡಿಷನಲಿ ಹೀಗೆ ಮಾಡೋದು, ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಈ ಥರ ಪಲ್ಪೆಲ್ಲ ತಗೊಂಡು ತಿರುಳೆಲ್ಲ ತಗೊಂಡು ಆಮೇಲೆ ಅದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕಿ ಮತ್ತೆ ಸ್ವಲ್ಪ ನೀರು ಸೇರಿಸಿ ರಸ ತೆಗಿಬೇಕು. ಆದರೆ ಜಾಸ್ತಿ ನೀರು ಹಾಕಿ ಮಾಡಬಾರ್ದು.
ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಮಂದವಾಗೇ ಬರಬೇಕು ಇದು ಸೀಕರಣೆ. ಹಾಗಾಗಿ ನೀರು ನೋಡಿಕೊಂಡು ಹಾಕ್ಕೋಬೇಕಷ್ಟೇ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದು ಏನು ಪಲ್ಪನ್ನ ತೆಗೆಯೋದಕ್ಕೋಸ್ಕರ ಹಾಕ್ಕೋಬೇಕಷ್ಟೆ ನೀರು. ನೋಡಿ ಈಗೆಲ್ಲ ಹೊಟ್ಟೆಗಳ್ನೆಲ್ಲ ತೆಗ್ದಿದ್ದೀನಿ. ಈ ಸಣ್ಣ ಸಣ್ಣದಾಗಿ ಹೆಚ್ಚಿರೋಂಥ ಮಾವಿನ ತಿರುಳಿಗೆ ನಾವು ಈಗ ಪೊಟ್ಯಾಟೊ ಮ್ಯಾಶರ್ ಬರುತ್ತಲ್ಲ, ಅಂದರೆ ಆಲೂಗೆಡ್ಡೆ ಮ್ಯಾಶ್ ಮಾಡೋದು, ಅದನ್ನು ತೊಗೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಬೇಕು. ಇದು ಮಿಕ್ಸರ್ಗೆ ಹಾಕಬಾರ್ದು, ಆದರೆ ಈ ಥರ ಬಾಯಿಗೆ ಸ್ವಲ್ಪ ಸಿಗಬೇಕು, ಇದು ಆ ಥರ ಮಾಡಬೇಕು. ಈ ಥರ ಮಾಡಿದ್ರೇ ಇದು ಸೀಕರಣೆ ಟೇಸ್ಟ್ಫುಲ್ಲಾಗಿರುತ್ತೆ. ಮತ್ತು ಟ್ರೆಡಿಷ್ನಲಿ ಹೀಗೆ ಮಾಡೋದು. ಈ ಥರ ನಾವು ಪೊಟ್ಯಾಟೊ ಮ್ಯಾಶರ್ ತೊಗೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಮಾಡಿಕೊಂಡು ಮಧ್ಯೆ ಮಧ್ಯೆ ಅದು ತಿರುಳು ಸಿಗುತ್ತೆ ಕೂಡ. ಎಲ್ಲ ಮ್ಯಾಶ್ ಮಾಡ್ಕೊಂಡಾಗಿ ಆ ರಸ ಎಲ್ಲ ಸೇರಿಸ್ಕೊಂಡ್ಮೇಲೆ ನಾವು ರುಬ್ಬಿರೋ ಅಂಥ ಕಾಯಿ ಮತ್ತು ಏನು ಗಸಗಸೆ ಏಲಕ್ಕಿ ಎಲ್ಲ ರುಬ್ಬಿರೋ ಅಂಥ ಇರುತ್ತಲ್ಲ, ಅದು ರುಬ್ಬಿರೋದು ಹಾಕ್ಕೊಂಡು ನಾವು ಇದಕ್ಕೆ ಮಾವಿನ ಹಣ್ಣು ಇದಕ್ಕೆ ಸೇರಿಸ್ಕೋಬೇಕು. ಈಗ ನಾನು ಅದಕ್ಕೆ ಕರಗಿಸಿಟ್ಟಿರೋಂಥ ಬೆಲ್ಲವನ್ನು ಸೋಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಏನಾದರೂ ಕಸ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರ ನೋಡಿ ಈಗ ತೆಗ್ದಿದ್ದೀನಿ. ಬೆಲ್ಲ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೂ ಆಗುತ್ತೆ. ಹುಳಿ ಹಣ್ಣಿದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಹಣ್ಣು ಸಿಹಿಯಾಗಿದ್ದರೆ ಕಡಿಮೆ ಮಾಡ್ಕೋಬೋದು. ನೋಡಿ ಈಗ ನಾನು ಮಾವಿನ ಹಣ್ಣಿನ ತಿರುಳು, ಅದರ ರಸ ಮತ್ತು ರುಬ್ಬಿಟ್ಟಿರೋಂಥ ಕಾಯಿ ಏಲಕ್ಕಿ ಮಿಶ್ರಣ ಮತ್ತು ಬೆಲ್ಲ, ಸೋಸಿಟ್ಟಿರೋಂಥ ಬೆಲ್ಲ, ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡುವಾಗಲೇ ನಿಮಗೆ ಏಲಕ್ಕಿ ಪರಿಮಳ ಮತ್ತು ಮಾವಿನ ಹಣ್ಣಿನ ಸುಗಂಧ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಫ್ರೆಶ್ ಸ್ಮೆಲ್ಲು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೋಬೋದು. ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು 2 ದಿನ ಕೂಡ ಬಳಸ್ಬೋದು. ನೋಡಿ ಈ ಥರ ಸರ್ವ್ ಮಾಡ್ತಾಯಿದ್ದೀವಿ. ಇದನ್ನು ನೀವು ಪೂರಿ ಜೊತೆ ಇಲ್ಲ ಚಪಾತಿ ಜೊತೆ ಮತ್ತು ಬಿಳಿ ಹೋಳಿಗೆ ಮತ್ತು ಮೇಯ್ನ್ಲಿ ಇದನ್ನು ನಾವು ಬೇಳೆ ಹೋಳಿಗೆ ಜೊತೆ ತಿಂತೀವಿ. ಇಲ್ಲಾಂದರೆ ಹಾಗೆ ಡೆಸರ್ಟ್ ಥರ ಕೂಡ ತಿನ್ಬೋದು. ಬೆಲ್ಲ ಹಾಕಿರೋದ್ರಿಂದ ಇನ್ನೂ ರುಚಿ ಜಾಸ್ತಿ ಇದೆ. ಕಾಯಿ ಬೆಲ್ಲ ಎಲ್ಲ ಹಾಕಿರೋದು ಒಳ್ಳೆ ರುಚಿ ಇದೆ. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಇಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.